ನೋಡಿರಿ, ಇದು ಬೋರ್ಡ್ ಕೈ ನೋಡಿರಿ ಎಲ್ಲರೂ. ಒಂದು ವೇಳೆ ಚಿಹ್ನೆಯು ಪ್ಲಸ್ ಮತ್ತು ಮೈನಸ್ ಹಾಗೂ 4 ಮತ್ತು 8ಗಳು ಅದಲು ಬದಲಾದರೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಅದಲು ಬದಲು ಅಂದರೆ ಏನು? ಇಂಟರ್ಚೇಂಜ್ ಅಂತಾರಲ್ಲ, ಅದಲ್ಲ ಬದಲು ಅಂದರೆ ಯಾವುದು ಸರಿಯಾಗ್ಯದ ಅಂತ ಕೇಳ್ತಾರೆ. ಮೊದಲು ಇದನ್ನು ಬಿಡಿಸ್ಕೊಳ್ಳೋಣ. 4 ಇದ್ದಲ್ಲಿ ಏನಾಗಬೇಕು? 4 ಇದ್ದಲ್ಲಿ 8 ಆಗಬೇಕು, 8 ಇದ್ದಲ್ಲಿ 4 ಆಗಬೇಕು. ಇಲ್ಲಿ 4 ಅದ, 4 ಅಂದ್ರೆ ಏನು ಬರಿತೀನಿ? 8 ಬರೋದೆ. ಇಮೇಲೆ 2ಕ್ಕೆ 2 ಆಯಿತು, ಆಮೇಲೆ 3ಕ್ಕೆ 3 ಆಯಿತು, 8 ಇದ್ದಲ್ಲಿ 4 ಬರೋದೆ. ಆಮೇಲೆ ಏನು ಮಾಡಬೇಕು? ಪ್ಲಸ್ಸು ಮತ್ತು ಮೈನಸ್ಸನ್ನು ಅದರ ಬದಲು ಮಾಡಬೇಕು. ಅಂದರೆ ಇಲ್ಲಿ ಪ್ಲಸ್ ಅದ, ಏನು ಬರೀಬೇಕು? ಮೈನಸ್ ಬರೀಬೇಕು. ಆಮೇಲೆ ಇಲ್ಲಿ ಮೈನಸ್ ಅದ, ಇಲ್ಲಿ ಪ್ಲಸ್ ಬರೀಬೇಕು, ಇಂಟು ಇದಕ್ಕಿದ್ದಂಗೆ ಬರೀಬೇಕು. ಇದು ಬಿಡಿಸ್ಕೊಂಡಾಗ ಎಷ್ಟು ಬರ್ತದೆ ನೋಡೋಣ ಅಂತ. ಮೊಟ್ಟ ಮೊದಲು 4 3 12 ಹೌದಲ್ಲ, ಪ್ಲಸ್ 2 ಈ ಕಡೆ ಮೈನಸ್, ಈ ಕಡೆ 8 ಆಯಿತು. ಇನ್ನು 12 8 ಎಷ್ಟು? 20 ಮೈನಸ್ 2 ಈಕ್ವಲ್ ಟು ಎಷ್ಟಾಯಿತು? 18 ಆಯಿತು. ಹೌದಲ್ಲ, ಅಂದರೆ ಏನದದು? ಆಪ್ಷನ್ಸ್ 1 ಮಾತ್ರ ರೈಟ್ ಆಗಿತ್ತು. ಚೇಂಜ್ ಮಾಡಿದಾಗ 1 ರೈಟ್ ಆಯಿತು. ಆಪ್ಷನ್ಸ್ ಏನೋ ಸರಿಯಾಗಿ ಆಯಿತು. ಇನ್ನು ಆಪ್ಷನ್ಸ್ ಬಿ ನೋಡೋಣ. ಅಂದ್ರೆ 4 ಇದ್ದರೆ ಏನು ಬರೀಬೇಕು? 8 ಬರೀಬೇಕು. 8 ಬರೋದೆ. ಭಾಗಾಕಾರಕ್ಕೆ ಏನು ಮುಟ್ಟಂಗಿಲ್ಲ. ಭಾಗಾಕಾರಕ್ಕೆ ಭಾಗಾಕಾರ ಚಿಹ್ನೆಯನ್ನು ಹಾಕದೆ. 2ಕ್ಕೆ 2 ಬರೀಬೇಕು. ಯಾಕಂದರೆ 4 ಮತ್ತು 8 ಅಷ್ಟೇ ಇಂಟರ್ಚೇಂಜ್ ಆಗಬೇಕಾಗ್ಯದ. 2ಕ್ಕೆ 2 ಬರೋದೆ. ಆಮೇಲೆ ಮೈನಸ್ ಇದ್ದಲ್ಲಿ ಏನು ಬರೀಬೇಕು? ಪ್ಲಸ್ ಬರೀಬೇಕು. ಪ್ಲಸ್ ಇದ್ದಲ್ಲಿ ಮೈನಸ್ ಬರೀಬೇಕು. ಹೌದಲ್ಲ, ಈ 8 ಬಂತು, 8 ಬರೀಬೇಕಾಗ್ಯದ. ಇನ್ನು ನಾವು ಏನು ಬರೀಬೇಕು? ಇಲ್ಲಿ 4 ಬರೀಬೇಕು. ಆಮೇಲೆ ಪ್ಲಸ್ ಬಂತು, ಮತ್ತು ಏನು ಬರೀಬೇಕು? ಸದ್ದ ಮೈನಸ್ ಬರೀಬೇಕು. ಮೈನಸ್ ಆಯಿತು, 5 ಆಯಿತು. ಇದನ್ನು ಸರಳೀಕರಿಸ್ಕೊಂಡಾಗ ಮೊದಲು ಭಾಗಾಕಾರ 8/2 ಪ್ಲಸ್ 4 ಮೈನಸ್ 5, 2 ಅಂದರೆ 2 4 ಅಂದರೆ 4 ಪ್ಲಸ್ 4 ಮೈನಸ್ 5 ಆಯಿತು. 4 4 8 ಮೈನಸ್ 5 ಈಕ್ವಲ್ ಟು 8ರಲ್ಲಿ 5 ಹೋದರೆ ಎಷ್ಟು? 3. ಅಂದರೆ ಇದೂ ಸರಿ ಅದ, ಅದೂ ಸರಿ ಆಯಿತು. ಹೌದಲ್ಲ, ಅದೂ ಸರಿ ಆಯಿತು. ಅಂದರೆ ನೆಕ್ಸ್ಟ್ ಇದು ನೋಡೋಣ. ಅದು ನೋಡೋಣ. 8 ಇದ್ದರೆ ಏನು ಬರೀಬೇಕು? 4 ಬರೀಬೇಕು. ಇಂಟುಕ್ಕೆ ಇಂಟು, ಗುಣಾಕಾರಕ್ಕೆ ಗುಣಾಕಾರ ಚಂದನೇ ಇರಲಿ. 3ಕ್ಕೆ 3 ಬರೀಬೇಕು. ಆಮೇಲೆ ಇಲ್ಲಿ ಪ್ಲಸ್ ಅದ, ಏನು ಬರೀಬೇಕು? ಮೈನಸ್ ಬರೀಬೇಕು. ಮೈನಸ್ ಆಯಿತು. ಆಮೇಲೆ 5ಕ್ಕೆ 5. ಆಮೇಲೆ ಮೈನಸ್ ಬರೀಬೇಕಾಗಿದೆ. ಈಗ ಏನು ಬರೀಬೇಕು? ಪ್ಲಸ್ ಬರೀಬೇಕು. ಪ್ಲಸ್ ಬರೆದೀವಿ. ಆಮೇಲೆ 4 ಇದ್ದಲ್ಲಿ ಏನು ಬರೀಬೇಕು? 8 ಬರೀಬೇಕು. ಯಾಕೆ ಅವರು ಪ್ರಶ್ನೆಯಲ್ಲಿ ಆ ಥರನಾಗಿ ನಮಗೆ ಅಡ್ವೈಸ್ ಮಾಡ್ಯಾರ. ಇನ್ನು ಮೊಟ್ಟ ಮೊದಲ ಗಣಿತ ನಿಯಮದ ಪ್ರಕಾರ ಇಂಟು ಬರೀಬೇಕು. 4 3 12 ಆಯಿತು. ಮೈನಸ್ 5 ಪ್ಲಸ್ 6 ಪ್ಲಸ್ 6 8. 12 8 ಎಷ್ಟು? 20. 25 ಕಳೀರಿ, ಎಷ್ಟು ಉಳಿತು? 15. 15 ಬಂದದನು ರೈಟ್. ಅಂದರೆ ಇದೂ ರೈಟ್ ಆಯಿತು. ಅಂದ್ರೆ ಇದೂ ಬರೋಬರಿ ಅದ, ಇದೂ ಬರೋಬರಿ ಅದ, ಇದೂ ಬರೋಬರಿ ಅದ. 3 ಬರೋಬರಿ ಅದಾವಪ್ಪ ಅಂದ್ರೆ ನಾವು ಎದಕ್ಕೆ ಹಾಕಬೇಕು? ರೈಟ್ ಆಪ್ಷನ್ಸ್ ಡಿ. ರೈಟ್ ಆಪ್ಷನ್ಸ್ ಡಿ ಅಂತ ಬರೀಬೋದು ನಾವು. ಅರ್ಥ ಆಯಿತು?